ಎಲ್ರಿಗೂ ನಮಸ್ಕಾರ. ನಿಲ್ಸಿನ್ ಮಿನಿಟ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್: ಶೇಂಗಾ ಬೀಜ, ಬಿಳಿ ಎಳ್ಳು, ಹುಚ್ಚೆಳ್ಳು, ಕೊಬ್ಬರಿ, ಇದು ಮಸಾಲೆಗೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಲವಂಗ, ಚಕ್ಕೆ, ಬೆಲ್ಲ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ. ಬದನೆಕಾಯಿನ ಈ ಥರ ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ, ಹುಣಸೆ ಹಣ್ಣು, ಕೊತ್ತಂಬರಿ ಮತ್ತು ಈರುಳ್ಳಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಶೇಂಗಾ ಬೀಜನ ಹುರ್ಕೊಳ್ಳೋಣ. ನೋಡಿ, ಇಷ್ಟು ಹುರಿರಿ ಸಾಕಾಗುತ್ತೆ. ಹುರಿದು ನಾನು ಇದನ್ನು ಸಿಪ್ಪೆ ತೆಗೆದು ಇಟ್ಕೋತೀನಿ. ಇದಾದಮೇಲೆ ಇದಕ್ಕೇನೆ ಎಳ್ಳು ಮತ್ತು ಹುಚ್ಚೆಳ್ಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಬರೋ ಅಷ್ಟು ಹುರಿರಿ, ಬೇಗ ಫ್ರೈ ಆಗಿಬಿಡುತ್ತೆ. ಇಷ್ಟು ಕಲರ್ ಬಂದರೆ ಸಾಕು. ಅದನ್ನು ತೆಗೆದು ಅದೇ ಇದಕ್ಕೆ ಕೊಬ್ಬರಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಕೊಬ್ಬರಿ ಜಾಸ್ತಿ ರೋಸ್ಟ್ ಮಾಡಬೇಡಿ, ಕಪ್ ಬಂದ್ಬಿಡುತ್ತೆ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇವಾಗ ತೆಗೆದು ಬಿಡೋಣ. ಈ ಕಲರ್ ಬಂದರೆ ಸಾಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಪ್ಪಾದರೆ ಅದು ಕಹಿ ಬರುತ್ತೆ. ಅದಕ್ಕೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು 10 ಎಸ್ಳು ಬೆಳ್ಳುಳ್ಳಿ, 1-2 ಇಂಚು ಶುಂಠಿ, 4 ಲವಂಗ ತಗೊಂಡಿದ್ದೀನಿ, ಚಕ್ಕೆ 2 ಇಂಚು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಆಗೋದೆಲ್ಲ ಬೇಡ, ಸ್ವಲ್ಪ ಆದರೆ ಸಾಕು. ಇದಕ್ಕೆ ಕರಿಬೇವು ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಆರಕ್ಕೆ ಬಿಟ್ಟು ಆ ಕಡೆ ಶೇಂಗಾ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಸಣ್ಣಗೆ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ದಪ್ಪಕ್ಕೆ ತರ್ತರಿ ಆದರೆ ಚೆನ್ನಾಗಾಗಲ್ಲ. ಅದೇ ಜಾರ್ಗೆ ಮಸಾಲೆ ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸಿಹಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1/4 ಟೇಬಲ್ ಸ್ಪೂನ್ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು. ನಾನು 1 ಸ್ಪೂನ್ ಹಾಕ್ತಾ ಇದರಲ್ಲಿ ಕರೆಕ್ಟಾಗಿ ಬಂತು ಮೆಜರ್ಮೆಂಟು. ನೀವು ರುಚಿ ನೋಡಿ ಹಾಕೊಳ್ಳಿ, ಉಪ್ಪಾದರೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿ ನೀರು ಹಾಕ್ತೇನೆ ರುಬ್ಕೋತಾ ಇದ್ದೀನಿ. ನೀರು ಹಾಕಿದರೆ ಅದು ತೆಳು ಆಗುತ್ತೆ, ಅದು ಬದನೆಕಾಯಿಗೆ ತುಂಬೋಕೆ ಚೆನ್ನಾಗಾಗಲ್ಲ. ಹಂಗಾಗಿ ನೀರು ಹಾಕ್ತೇನೆ ರುಬ್ಕೊಳ್ಳಿ. ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿನಲ್ಲಿ ಏನಿತ್ತು ಅದನ್ನೆಲ್ಲ ತಗೊಳ್ಳೋಕ್ಕೋಸ್ಕರ. ಇದಕ್ಕೆ ಸಣ್ಣ ಹೆಚ್ಚಿರೋ ಈರುಳ್ಳಿ ಮತ್ತು ಕೊತ್ತಂಬರಿನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಬದನೆಕಾಯಿ ಏನು ಹೋಳು ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ತುಂಬಿಸ್ಕೊತಾ ಇದ್ದೀನಿ. ಮಸಾಲೆ ಮಿಕ್ಕಿದ್ರೆ ಮಿಕ್ಲಿ, ಆಮೇಲೆ ಮತ್ತೆ ಸೇರಿಸ್ತೀನಿ. ಈಗ ಅದಕ್ಕೆ ಫುಲ್ಲು ಫಿಲ್ಲಿಂಗ್ನ ಮಾಡಿ ಚೆನ್ನಾಗಿ ತುಂಬೋ ಥರ ನೀಟಾಗಿ ಫಿಲ್ಲಿಂಗ್ನ ಮಾಡಿ ಇಟ್ಕೊಳ್ಳಿ. ಈ ಥರ ಈ ಕಡೆ ಬಾಣಲಿನ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಬದನೆಕಾಯಿ ಎಣ್ಗಾಯಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ. ಇದು ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆನ ಹಾಕಿ ಬದನೆಕಾಯಿನ ಇಟ್ಕೋತಾ ಇದ್ದೀನಿ. ಹೀಗೆ ಇಟ್ಕೊಳ್ಳಿ. ಫ್ರೈ ಆಗಬೇಕದು, ಚೆನ್ನಾಗಿ ಫ್ರೈ ಆದ್ರೇ ಅದು ರುಚಿ ಚೆನ್ನಾಗಿ ಬರೋದು. ಎಣ್ಣೆನಲ್ಲೇ ಫ್ರೈ ಆಗಬೇಕು. ಹಾಗಾಗಿ ಹಿಂಗೆ ಮುಚ್ಚಿ ಒಂದು 3 ನಿಮಿಷ ಬಿಡ್ತೀನಿ. ಈ ಥರ ಮತ್ತೆ ಕೈ ಆಡಿಸ್ತೀನಿ. ಆಗ ಕೈ ಆಡಿಸ್ಕೋತಾ ಇರಿ. ಒಂದು 3 ನಿಮಿಷ ಬಿಟ್ಟು ಇದನ್ನು ಮತ್ತೆ ಮಗ್ಚ್ ಹಾಕ್ತಾ ಇದ್ದೀನಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಮಾಡಿ ಸುತ್ತನೂ ಎಣ್ಣೆನಲ್ಲೇ ಫ್ರೈ ಮಾಡಿನೇ ಬೇಯಿಸ್ಕೊಳ್ಳಿ. ಅದನ್ನು ನೀರು ಹಾಕಿದರೆ ಚೆನ್ನಾಗಾಗಲ್ಲ. ಒಂದು ಅರ್ಧ ಬೆಂದಿದೆ, ಅರ್ಧ ಬೆಂದರೆ ಸಾಕು. ಇನ್ನರ್ಧ ಮಸಾಲೆ ಹಾಕಿದ್ಮೇಲೆ ಬೇಯುತ್ತೆ. ಇದಕ್ಕೆ ಏನು ಮಸಾಲೆ ಮಿಕ್ಕಿತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ. 1/2 ಗ್ಲಾಸ್ನ ನೀರು ಸೇರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ತಿಕ್ನೆಸ್ ಗಟ್ಟಿ ಬೇಕು ಅಂದರೆ ಇಷ್ಟೇ ಸಾಕು. ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಬೇಯೋಕೆ ಬಿಡಿ. ನೋಡಿ, 3 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ. ಎಣ್ಣೆ ಎಲ್ಲ ಮೇಲೆ ಬಂದಿದೆ, ಬದನೆಕಾಯಿ ಬೆಂದಿದೆ. ಇದಕ್ಕೆ ಕೊತ್ತಂಬರಿನ ಸೇರಿಸಿ ಒಂದು 2 ನಿಮಿಷ ಬಿಡೋಣ ಸಾಕು. 2 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ.
ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆ ಎಲ್ಲ ಮೇಲ್ ಬಂದಿದೆ. ಬದನೆಕಾಯಿ ಮೆತ್ತಗೆ ಚೆನ್ನಾಗಿ ಬೆಂದಿದೆ. ಈ ತರ ಬೆಂದ್ರೆ ಸಾಕಾಗುತ್ತೆ. ನೀವು ಹಿಂಗೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ. ಎಣ್ಣೆ ಮೇಲ್ ಬಂದ್ರೆ ಬೆಂದಿರುತ್ತೆ. ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಅಂತ. ನೋಡಿದ್ರಲ್ಲ ಬದನೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದು ಅಂತ. ತುಂಬ ರುಚಿಯಾಗಿರುತ್ತೆ. ಅನ್ನ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ಈಸಿ ಮತ್ತು ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.